ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಮಾಡ್ತಾ ಇದ್ವಿ ಅತಿಥಿಗಳ ಜೊತೆ. ಚೇತನ್ ಮಾತಾಡಿದ್ದೀವಿ ಈಗಾಗಲೇ. ಸುರೇಶ್ ಅವರು ತಮ್ಮ ವಿಚಾರವನ್ನು ಹೇಳಿದರು, ಯಾಕೆ ಬೇಡ ಡಬ್ಬಿಂಗ್ ಅನ್ನೋದು, ಒಂದು ವೈರಸ್ ಬಂದರೂ ಕೂಡ ಅದ್ರ ಹಿಂದ್ಗಡೆ ಹೇಗೆ ಬರುತ್ತೆ ಅಂತ ಹೇಳಿ. ಇಲ್ಲ, ಇವಾಗ ಒಂದು ಡಬ್ಬಿಂಗನ್ನು ವೈರಸ್ ಅಂತ ಕರೀತಾರೆ ಅಥವಾ ಡಬ್ಬಿಂಗ್ ಭೂತ ಅಂತ ತೋರಿಸ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಡಬ್ಬಿಂಗ್ ಒಂದು ಸಾಧನ ಅಷ್ಟೇ. ಒಂದು ಬೇರೆ ಭಾಷೆಯ ಒಂದು ಕಾಂಟೆಂಟ್ನ ನನ್ನ ಭಾಷೆಗೆ ತರ್ಜುಮೆ ಮಾಡ್ಕೊಳ್ಳೋದಕ್ಕೆ ಬಳಸುವಂಥ ಒಂದು ಸಾಧನ. ಅದನ್ನು ಯುನೆಸ್ಕೋ ಆರ್ಟಿಕಲ್ 44 ಡಬ್ಬಿಂಗ್ ಒಂದು ಸಾಧನವಾಗಿ ತನ್ನ ಭಾಷೆನ ಬೆಳೆಸ್ಕೊಳ್ಳೋಕ್ಕೆ ಜನರಿಗೆ ಹಕ್ಕಿದೆ ಅಂತ ಆರ್ಟಿಕಲ್ 44 ಯುನೆಸ್ಕೋ ಬಾರ್ಸಿಲೋನಾ ಡಿಕ್ಲರೇಷನಲ್ಲಿ ಹೇಳ್ತಾರೆ. ಸೊ ಹಂಗಿರಬೇಕಾದ್ರೆ ನಾವು ಕನ್ನಡದ ಬೆಳವಣಿಗೆಗೆ ಅದು ಡಬ್ಬಿಂಗ್ ಸಹಕಾರಿ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಾವು ಡಬ್ಬಿಂಗ್ ಒಪ್ಕೊಳ್ಳೇಬೇಕಾಗತ್ತೆ. ಸುರೇಶ್ ಅವ್ರು ಹೇಳಿದ್ರು ಲಿಪ್ ಸಿಂಕ್ ಆಗಲ್ಲ ಅಥವಾ ಉಚ್ಚಾರಣೆ ತಪ್ಪಾಗತ್ತೆ. ಹೌದು, ಒಂದು ಮಟ್ಟಿಗೆ ಅದು ಆಗ್ಬೋದು. ಬಟ್ ಮುಂದಿನ ಒಂದು ಪೀಳಿಗೆ ನೋಡಿದಾಗ ಇವತ್ತು ನಾವು ಚಿತ್ರರಂಗ ಆಗಿರ್ಬೋದು ಅಥವಾ ಬೇರೆ ಟಿ ವಿ ಆಗಿರ್ಬೋದು, ಅಲ್ಲಿ ನಾವು ಬೇರೆ ಕಂಟೆಂಟ್ನ ಬಿಡಲ್ಲ, ಪೋಗ ಬಿಡಲ್ಲ, ಡಿಸ್ಕವರಿ ಬಿಡಲ್ಲ, ನೀವು ನ್ಯಾಷನಲ್ ಜಿಯೋಗ್ರಫಿ ಇಂಗ್ಲೀಷಲ್ಲೇ ನೋಡಿ, ತಮಿಳು ತೆಲುಗುಲೇ ನೋಡಿ ಅನ್ನೋ ಒಂದು ಒತ್ತಡ ಇಲ್ಲಿ ಇರೋದ್ರಿಂದ ನಮ್ಮ ಮೇಲೆ ಇವಾಗ ಹಿಂಗಾಗ್ತಿದೆ ಅಂದರೆ ನಾವು ಕನ್ನಡಿಗರನ್ನ ಕನ್ನಡದಿಂದ ದೂರ ಕರ್ಕೊಂಡು ಹೋಗ್ತಿದ್ದೀವಿ. ಇವತ್ತು ಕೊಪ್ಪಳದಂಥ ಊರಲ್ಲಿ ಒಂದು ತೆಲುಗು ಚಿತ್ರ ಆಂಧ್ರದಲ್ಲಿ ಬಿಡುಗಡೆ ಆಗೋ ದಿನನೇ ಕೊಪ್ಪಳದಲ್ಲಿ ಬಿಡುಗಡೆ ಆಗಿ ಜನ ಅದನ್ನ ಹೌಸ್ಫುಲ್ ಆಗಿ ನೋಡ್ತಾರೆ ಅನ್ನೋದಾದರೆ, ಇಲ್ಲಿ ನಾವು ತೋರಿಸ್ತಿರೋ ಸಿಂಪಲ್ ಆಗಿದೆ, ಕನ್ನಡನ ನಾವು ಕರೆಕ್ಟಾಗಿ ಮಾರ್ಕೆಟ್ ಮಾಡ್ತಿಲ್ಲ ಅಥವಾ ಕನ್ನಡ ಭಾಷೆನ ಜನರಿಗೆ ತಲುಪಿಸಲು ನಾವು ಸೋಲ್ತಿದ್ದೀವಿ. ಡಬ್ಬಿಂಗ್ ಮೂಲಕ ನಾವು ಅದನ್ನು ಒಂದಿಷ್ಟು ಹಿಂದಕ್ಕೆ ತಳ್ಳಿ ನಮ್ಮ ಭಾಷೆನ ಜನರಿಗೆ ತಲುಪಿಸುವಂಥ ಒಂದು ಕಾರ್ಯ ಸಫಲರಾಗ್ತೀವಿ ಅನ್ನೋ ಕಾರಣಕ್ಕೆ ನಾವು ಡಬ್ಬಿಂಗ್ ಬೇಕು ಅಂತ ಹೇಳ್ತೀವಿ. ಸರ್, ಒಂದು ಕ್ವೆಶ್ಚನ್ ಇದೆ. ನನಗೆ ಸ್ಟ್ಯಾಟಿಸ್ಟಿಕ್ಸ್ ಆಗಲಿ ಮುಂದೆ ಏನಾಗುತ್ತೆ ಅನ್ನೋದು ಬದಲು ವಿಲ್ ಜಸ್ಟ್ ಸಿ 18 years ಅಥವಾ 20 years ಆಗೋ ಟಿಪ್ಪು ಸುಲ್ತಾನ್ ಬರಬೇಕಿತ್ತು. ಅವಾಗ ನಾನು ಮಾಡಿ ಕೇಳಿರೋ ಇದ್ರ ಪ್ರಕಾರ ಬಿ ಸುರೇಶ್ ಅವರೇನೆ ಅಲ್ಲಿ ಅವಾಗಲೂ ಇದ್ರು, ಇದು ಕನ್ನಡದಲ್ಲಿ ಬರಬಾರ್ದು ಅಂತ. ಹೌದಾ ಸರ್? ಹಾಂ, ಅಂತೂ ಅದ್ರ ಸಪೋರ್ಟ್ ಇದ್ರ ಸರ್. ನನಗೆ 10 ವರ್ಷ ಸರ್. ಆಗ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇರೋಂಗೆ ಡಿನಲ್ಲಿ ಇದು ಬರ್ತಾ ಇತ್ತು, ಟಿಪ್ಪು ಸುಲ್ತಾನ್ ಹಿಂದಿಲೇ ಬಂತು, ಉರ್ದು ಎಲ್ಲ ಮಿಕ್ಸ್ ಆಗಿತ್ತು, ನಾವು ತುಂಬ ಚೆನ್ನಾಗಿ ಕಲ್ತ್ವಿ. ಆಮೇಲೆ ವೀಕೆಲ್ಲ ಸಾಯಂಕಾಲದ ಹೊತ್ತು ಟಿಪ್ಪು ಸುಲ್ತಾನ್ ಥರ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡಿದ್ವಿ. ಇವತ್ತಿಗೂ ಮಹಾಭಾರತದ್ದು ನಾನು ಅವಾಗ ನೋಡಿದ್ದು ಮೇ ಸಮಯ ಹೂ ಅನ್ನೋದೇ ಜ್ಞಾಪಕ ಇದೆ ಹೊತ್ತು, ಅದು ಕನ್ನಡದಲ್ಲಿರೋದು ಜ್ಞಾಪಕ ಇಲ್ಲ. ನನ್ನ ಕಸಿನ್ ಒಬ್ಬ ಸೇಮ್ ಏಜ್ ಆಂಧ್ರ ಪ್ರದೇಶಲ್ಲಿ, ಅವನು ಅನಂತಪುರಲ್ಲಿ ಇದ್ದವನು, ಅವನಿಗದು ತೆಲುಗುಲಿ ಬರುತ್ತೆ. ಅವ್ನಿಗೆ ಈಗಲೂ ಅದು ಜ್ಞಾಪಕ ಇರೋದು ತೆಲುಗುಲೇ. ನನಗೆ ಅದು ಹಿಂದಿನಲ್ಲಿ ಜ್ಞಾಪಕ ಇದೆ, ಉರ್ದುನಲ್ಲಿ ಜ್ಞಾಪಕ ಇದೆ. ಹಾಗಂತ ನಾನು ಕನ್ನಡ ಪ್ರೋಗ್ರಾಮ್ ಯಾವುದು ನೋಡಲಿಲ್ಲ ಅಂತಲ್ಲ, ಅಜಿತನ ಸಾಹಸಗಳು ಅಂತ ಬರ್ತಿತ್ತು, ಅದನ್ನು ನೋಡಿದ್ದೀವಿ. ಬಟ್ ನಾನು ಹೇಳ್ತಿರೋದು ಒಂದು ನ್ಯಾಷನಲ್ ಲೆವೆಲ್ ಗುಡ್ ಪ್ರೋಗ್ರಾಮ್ನ ಅವರು ತುಂಬ ದೊಡ್ಡದಾಗಿ ಮಾರ್ಕೆಟ್ ಮಾಡ್ತಾರೆ. ತುಂಬ ದೊಡ್ಡ ಒಂದು ಬ್ರ್ಯಾಂಡ್ ಇಮೇಜ್ ತೊಗೊಂಬಂದು ತಂದಾಗ ಎಲ್ಲರೂ ಅದನ್ನೇ ನೋಡೋದು. ನೀವು ಏನೇ ತಂದು, ನೀವು ಇವ್ರು ಹೇಳಿದ್ರು ಚಂದನದಲ್ಲಿ ನಾನು ಮಾಡಿದ್ದೀನಿ ಅಂತ, ನೋಡಲ್ಲ. ಯಾಕೆ ನೋಡಬೇಕು ಬಿ ಸುರೇಶ್ ಅವ್ರನ್ನ? ಅಮೀರ್ ಖಾನ್ ನೋಡ್ತೀನಿ ನಾನು, ಬಿಕಾಸ್ ಬ್ರ್ಯಾಂಡಿಂಗ್, ದಟ್ಸ್ ಬ್ರ್ಯಾಂಡಿಂಗ್. ಅವ್ನು ಬ್ರ್ಯಾಂಡಿಂಗ್ ಯೂಸ್ ಮಾಡಿ ಒಂದು ಒಳ್ಳೆ ವಿಚಾರನ ಜನಕ್ಕೆ ತಲುಪ್ಸಕ್ಕೆ ಟ್ರೈ ಮಾಡಬೇಕಂದ್ರೆ ಆ ವಿಚಾರನ ನಾವು ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ. ಈಗ ಟಿಪ್ಪು ಸುಲ್ತಾನ್ದು ಎಂಟೈರ್ ಹಿಸ್ಟ್ರಿ ನಮಗೆ ಆ ಟಿ ವಿ ನೋಡಿರೋದ್ರಿಂದನೇ ಗೊತ್ತಿರೋದು, ಓದಿರೋದ್ರಿಂದಲ್ಲ. ಮಹಾಭಾರತನೂ ನನ್ನ ಜನ್ರೇಷನ್ ಗೊತ್ತಿರೋದು ಬಿಕಾಸ್ ಆಫ್ ಟೆಲಿವಿಷನ್. ಇವತ್ತಿನ ದಿನ ಅವರು ಕಾರ್ಟೂನಲ್ಲಿ ನೋಡ್ತಾ ಇದ್ದಾರೆ, ಬಟ್ ಹಿಂದಿ ತಮಿಳಲ್ಲಿ ನೋಡ್ತಾ ಇದ್ದಾರೆ. ಇದು ಕನ್ನಡದಲ್ಲಿ ಬಂದರೆ ಒಳ್ಳೇದಲ್ವಾ ಅಂತ. ನಾನು ಮಾತಾಡ್ಬೋದು? ಪ್ಲೀಸ್ ಮಾತಾಡ್ಬೇಕು, ನೀವೇ ಮಾತಾಡ್ಬೇಕು. ನೀವು ಒಬ್ಬರೇ ಇರೋದು ಮಾತಾಡಬೇಕು. ತಾರಾ ಅವ್ರು ಬರಬೇಕಾಗಿತ್ತು, ತಾರಾ ಅವರು ಆಕಸ್ಮಿಕ ಕಾರಣದಿಂದ ಬರೋಕ್ಕಾಗಲಿಲ್ಲ ಅವ್ರ ಚರ್ಚೆಗೆ. ಮಾತಾಡಿ. ಮೊದಲನೇದು, ಇವರು ಬಾರ್ಸಿಲೋನಾ ಒಪ್ಪಂದದ ಬಗ್ಗೆ ಹೇಳಿದ್ರು. ಬಾರ್ಸಿಲೋನಾ ಒಪ್ಪಂದ ನಾನು ಓದಿದ್ದೇನೆ. ಪ್ರಾದೇಶಿಕ ಭಾಷೆಗಳ ಉಳಿವಿಗಾಗಿ ಅನೇಕ ಕೆಲಸಗಳನ್ನು ಮಾಡಬೇಕು. ಪ್ರಾದೇಶಿಕ ಭಾಷೆಗಳ ಉಳಿವಿಗಾಗಿ ಅನ್ನೋದನ್ನು ಸರಿಯಾಗಿ ಓದ್ಕೋಬೇಕು. ಪ್ರಾದೇಶಿಕ ಭಾಷೆಯಲ್ಲಿರುವ ವಿವರಗಳು ಬೇರೆಯ ಭಾಷೆಗೆ ಡಬ್ ಆಗಬೇಕು ಅನ್ನುವ ಮಾತಿದೆ. ಬೇರೆಯ ಭಾಷೆಗಳಿಂದ ಪ್ರಾದೇಶಿಕ ಭಾಷೆಗೆ ಬರಬೇಕು ಅಂತ ಅದರಲ್ಲಿ ಇಲ್ಲ. ಎರಡನೇದು, ಅದಾದಮೇಲೆ ಅಥವಾ ನನ್ನ ತಪ್ಪು ಆಗಿರ್ಬೋದು, ಇವತ್ತು ಹಮೀದ್ ಅನ್ಸಾರಿ ಅವ್ರು ಮೊನ್ನೆ ಮಾತಾಡಿದ್ದು ಕೂಡ ಅದೇನೆ. ಇನ್ನು ನನ್ನ ಗೆಳೆಯ ಪವನ್ ಕುಮಾರ್ ಅವರು ಏನು ಹೇಳಿದರು ಅದು ದೊಡ್ಡ ಸತ್ಯ. ನಮ್ಮ ಕಳೆದ 20 ವರ್ಷದ ತಲೆಮಾರುಗಳೇನಿದೆ ಇವು ಟೆಲಿವಿಷನ್ನಿನಿಂದಲೇ ಎಲ್ಲ ವಿವರಗಳನ್ನು ಕಲಿತಾ ಇದ್ದಾವೆ ಅನ್ನುವ ಒಂದು ದೊಡ್ಡ ನಮ್ಮ ಎದುರಿಗಿರುವ ಸತ್ಯ. ಈ ಸತ್ಯವನ್ನು ದಾಟ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಈ ಸತ್ಯವನ್ನು ನಾವು ಮೀರಿ ಕನ್ನಡವನ್ನು ಭಾಷೆಯಾಗಿ ಅವರು ಕಲಿಸೋಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಆದರೆ ಈಗ ಯಾವುದೋ ಒಂದು ರಾಷ್ಟ್ರೀಯ ಭಾಷೆಯ ವಿವರ ಕನ್ನಡದಲ್ಲಿ ಡಬ್ ಆಗಿ ಬರೋದರಿಂದ ಭಾಷೆಗೆ ಆಗುವ ವಿಕೃತಿಯಿಂದ ಇನ್ನು 20 ವರ್ಷ ಆದಮೇಲೆ ತಮಿಳಿನ ಹಾಗೆ ವೈರಮುತ್ತು ನಂತರ ಇನ್ನೊಬ್ಬ ಲಿರಿಕ್ ರೈಟರ್ ಇಲ್ದಿರಂಗಾಗುತ್ತೆ ಸರ್. ಆಗಲ್ಲ ಸರ್. ಈಗ ಟೈಟಾನಿಕ್ ಅನ್ನೋ ಸಿನಿಮಾನ ನನ್ನ ಪೇರೆಂಟ್ಸ್ ನನಗೆ ಹಿಂದಿಲಿ ತೋರಿಸಿದ್ರು, ಜುರಾಸಿಕ್ ಪಾರ್ಕ್ನು ಹಿಂದಿಲಿ ತೋರಿಸಿದ್ರು. ಅವಾಗ ಕನ್ನಡದಲ್ಲಿ ಆ ಸಿನಿಮಾ ಬಂದಿದ್ರೆ ಕನ್ನಡದಲ್ಲಿ ನೋಡ್ತಾ ಇದ್ವಿ. ನನಗೆ ಜುರಾಸಿಕ್ ಪಾರ್ಕ್ ಆ ಏಜ್ ಅಲ್ಲಿ ಅಲ್ಲಿ ಲಿಪ್ ಸಿಂಕ್ ಆಗ್ತಿದೆಯೋ ಅಲ್ವೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನಮಗೆ ಸಿನಿಮಾ ಅರ್ಥ ಆಗ್ತಿತ್ತು, ಎಮೋಷನ್ ಅರ್ಥ. ಎಲೆಕ್ಟ್ರಾನಿಕ್ ಮಾಧ್ಯಮ, ಈ ದೃಶ್ಯ ಮಾಧ್ಯಮ ಇದೆಯಲ್ಲ,
ಇದು ಓದೋದ್ ಬರೀಕ್ ಬೇಕಾಗಿಲ್ಲ ನೀವು. ಈ ಎಲೆಕ್ಟ್ರಾನಿಕ್ ಮೀಡಿಯಾ ರೆವಲ್ಯೂಷನ್ ಆಗಿದೆ ಹೇಗೆ, ಭಾಷೆ ಕಲಿಯುವುದೇ ಚಾಕ್ಷುಷವಾಗಿ ಮತ್ತು ಕೇಳಿಲ್ಲ ಸರ್, ಬರೀ ನಿಮಗೆ ನೋಡ್ಬೇಕೀಗ ಅಂತೇಳಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳ್ಬಿಟ್ಟು ಅಷ್ಟೇ. ಕೆಲವು ಸಂದರ್ಭದಲ್ಲಿ ನೀವೇ ಹೇಳಿದ ದೂರದರ್ಶನದಲ್ಲಿ ಇಂಗ್ಲಿಷ್ನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ಕ್ಯಾಪ್ಷನ್ ಕೊಡ್ತಾ ಇದ್ದಾರೆ, ಅರ್ಥ ಆಯ್ತಲ್ವಾ? ಅದನ್ನ ಎಷ್ಟು ಜನಕ್ಕೆ ಓದಕ್ ಬರುತ್ತೆ? ಓದೋಕ್ ಬರೆಯೋದಕ್ಕೆ ಬರೆಯದೇ ಇದ್ದವರಿಗೆ ದೃಶ್ಯ ಮಾಧ್ಯಮ ಬಹಳ ಅನುಕೂಲ ಅಂತ ಹೇಳಿ ಅವ್ರು ಹೇಳ್ತಾ ಇರೋದು. ಈಗ ಹಿಸ್ಟ್ರಿ ಚಾನಲ್ ಬರುತ್ತೆ, ಡಿಸ್ಕವರಿ ಚಾನಲ್ಗಳು ಬರುತ್ತೆ, ಪೋಗೋ ಬರುತ್ತೆ. ಯಾಕೆ ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಮಕ್ಕಳು ನೋಡ್ಬೇಕು? ಯಾವುದೋ ನಮ್ಮ ಹಳ್ಳಿಯ ಭಾಷೆಗಳು ಯಾಕೆ ಕನ್ನಡದಲ್ಲಿ ನೋಡ್ಬೇಕು? ಯಾಕೆ ಕಲ್ತ್ಕೋಬಾರದು? ನಿಷೇಧ ಇಲ್ಲ ಅನ್ನೋದ್ರ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಷೇಧ ಯಾವುದಕ್ಕೂ ಇಲ್ಲ. ಹೌದಾನೆ? ಲಿಪ್ ಸಿಂಕ್ ಇರುವಲ್ಲಿ ಪ್ಯಾರಾ ಡಬ್ಬಿಂಗ್ ಅನ್ನೋದನ್ನ ಮಾಡಬಹುದು. 4 ಫ್ರೇಮು ಲಿಪ್ ಸಿಂಕ್ ಇಲ್ಲದೆ ಸ್ವಚ್ಛ ಕನ್ನಡದಲ್ಲಿ ಅವರು ಪ್ರತ್ಯೇಕವಾಗಿ ಮಾತಾಡುವುದಾದರೆ ನಮ್ಮಲ್ಲಿ ಅದಕ್ಕೆ ಇಟ್ ಇಸ್ ಅಲೋಡ್. ಸರ್ ನೀವು ಮಾಡಿ, ಆದರೆ ನಾನೇ ಮಾಡಕ್ ನಂದೇ ಕೆಲಸ ಇದೆ ಸ್ವಾಮಿ. ಸುರೇಶ್, ನಾನು ಸುರೇಶ್ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗಿರೋದು ಅದನ್ನ ಜನರಿಗೆ ಬಿಟ್ಕೊಳ್ಳೋಣ ಸರ್. ಲಿಪ್ ಸಿಂಕ್ ಆಯ್ತು ಅಥವಾ ಅವ್ರ ಜನಕ್ಕೆ ಇಷ್ಟ ಆದ್ರೆ ನೋಡ್ತಾರೆ, ಇಲ್ಲ ಅಂದ್ರೆ ನೋಡಲ್ಲ. ನಾವು ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು ಚೇತನ್, ನೀವು ನನ್ನ ಆತ್ಮೀಯ ಗೆಳೆಯರು. ನಿಮಗೆ ಒಂದು ದೊಡ್ಡ ಸತ್ಯ ಅರ್ಥ ಆಗಬೇಕು. ಈ ದೇಶದಲ್ಲೇ ಆಗಲಿ ಯಾವುದೇ ಒಂದು ದೊಡ್ಡ ಸಮಾಜದಲ್ಲಾಗಲಿ ಒಂದು ಪಾಲಿಸಿ ಅನ್ನೋಂತ ಆಗುವುದೇನು ಅಂದರೆ ಒಂದು ಇಂಟೆಲೆಕ್ಚುಯಲ್ ಗ್ರೂಪ್ ಪಾಲಿಸಿ ಮಾಡಿ, ಆ ಇಂಟೆಲೆಕ್ಚುಯಲ್ ಗ್ರೂಪ್ ಪಾರ್ಲಿಮೆಂಟ್ ಅಂತ ಯಾಕಿದೆ? ನಿಷೇಧ ಅನ್ನುವ ಪದ ನೀವು ಯಾರು ಬಳಸ್ತಾ ಇದ್ರೆ ಅದಕ್ಕೆ ನನ್ನ ವಿರೋಧ ಇದೆ. ನಮ್ಮಲ್ಲಿ ನಿಷೇಧ ಇಲ್ಲ. ನೀವೊಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ 4-6 ಜನ ಕೂತು ಚರ್ಚೆ ಮಾಡ್ಲಿ ಅಂದ್ರಲ್ಲ, ಅದಕ್ಕೆ ನಂದು ಒಪ್ಪಿಗೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಸಂವಿಧಾನದ ಹಿಂದೆ ಹೋಗ್ತೀವಿ, ಸಂವಿಧಾನ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಸೊ ಸಂವಿಧಾನದಲ್ಲಿ ಈ ಥರ ಒಂದು ಸಮಿತಿ ಮಾಡ್ಕೊಳ್ಳಿ, ನೀವು ಸಮಿತಿ ಮಾಡ್ಕೊಂಡು ಸಮಿತಿಯಲ್ಲಿ ಕೂತು 4 ಜನ ತೀರ್ಮಾನ ಮಾಡಿ ಇಡೀ ರಾಜ್ಯಕ್ಕೆ ಏನು ಬೇಕು ಅನ್ನೋದು ಸಂವಿಧಾನ ಎಲ್ಲೂ ಹೇಳಿಲ್ಲ. ಹಾಗಾಗಿ ಜನರ ಮುಂದೆ ಇರೋಣ ನಾವು. ಈಗ ಪವನ್ ಅವ್ರು ಹೇಳಿದ್ರು ಅವತಾರ್ ಸಿನಿಮಾ ಅಥವಾ ಜುರಾಸಿಕ್ ಪಾರ್ಕ್ ಅಂತ ಸಿನಿಮಾಗಳು ಕನ್ನಡದಲ್ಲಿ ಬರದೇ ಇರೋದ್ರ ಹಾನಿ ಏನು ಅಂತ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಅವತಾರ್ ಸಿನಿಮಾ 1200 ಕೋಟಿ ರೂಪಾಯಿ, ನಮ್ಮ ಭಾರತ ದೇಶದ ಕರೆನ್ಸಿಲಿ ಹೇಳ್ಬೇಕಂದ್ರೆ 1200 ಕೋಟಿ ರೂಪಾಯಿ ಹಾಕಿ ಮಾಡಿರೋ ಸಿನಿಮಾ ಅದು. ಅದನ್ನ ನಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ? ಆಗಲ್ಲ, ಒಪ್ಕೊಳ್ಳೋಣ. ಒಂದೇ ಸಪ್ಲಿಮೆಂಟ್ ಮಾಡ್ಬಿಡ್ತೀನಿ ಪವನ್ ಅವ್ರ ವಿಚಾರ ಬಂದಿರೋದ್ರ. ಪವನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ಈಗ ನನಗೆ ಇಂಗ್ಲೀಷ್ ಬರುತ್ತೆ, ನಾನು ಇಂಗ್ಲೀಷ್ ಕಲ್ತಿದ್ದೀನಿ, ನನಗೆ ಇಂಗ್ಲೀಷ್ ಬರುತ್ತೆ, ನಾನು ಹೋದೆ, ಅವತಾರ್ ನೋಡಿದೆ, ಬಂದೆ. ನನ್ನ ತಾಯಿಗೆ ಅಥವಾ ಹಳ್ಳಿಲಿರೋ ನನ್ನ ನೆಂಟರಿಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ. ಅವ್ರು ಅವತಾರ್ ನೋಡಬೇಡಿ ಅಂತ ಒಂದು ಕಟ್ಟಲೆ ಮಾಡಿ ಪಾಪ ಅವ್ರನ್ನ ಯಾಕೆ ಕತ್ಲಲ್ಲಿ ಕೂಡಿಸ್ಬೇಕು? ನಾವು ಕನ್ನಡದಲ್ಲಿ ಅವತಾರ ಕೊಟ್ಟರೆ ಅವರು ನೋಡ್ತಾರೆ, ಅವ್ರಿಗೂ ಗೊತ್ತಾಗತ್ತೋ ಈ ಥರದ್ದೊಂದು ಇದೆಯಪ್ಪ, ಈ ಥರದ್ದೊಂದು ಪರಿಕಲ್ಪನೆ ಇದೆ ಜಗತ್ತಿನಲ್ಲಿ ಅಂತ ಗೊತ್ತಾಗುತ್ತೆ. ಜುರಾಸಿಕ್ ಪಾರ್ಕ್ನಲ್ಲಿ ಡೈನೋಸಾರ್ ಅಂದ್ರೆ ಏನಂತ ನಮ್ಮ ಸ್ಕೂಲ್ನಲ್ಲಿ ಇದ್ದಾಗ ನಮಗೆ ಗೊತ್ತಿರಲಿಲ್ಲ. ಜುರಾಸಿಕ್ ಪಾರ್ಕ್ ಸಿನಿಮಾ ಬಂದಾಗ ನಾವೆಲ್ಲ ಥಿಯೇಟರ್ಗಳಿಗೆ ಹೋದ್ವಿ, ನೋಡಿದ್ವಿ, ಹಬ್ಬ ಎಂತೆಂಥ ಪ್ರಪಂಚದಲ್ಲಿ ಎಂಥ ಅದ್ಭುತಗಳೆಲ್ಲ ಇದ್ವು ಒಂದು ಕಾಲದಲ್ಲಿ ಅಂತ. ಬರೀ ಕನ್ನಡ ಮಾತ್ರ ತಿಳಿದಿರೋ ಮಕ್ಕಳು ಯಾಕೆ ಜುರಾಸಿಕ್ ಪಾರ್ಕ್ನ ಕನ್ನಡದಲ್ಲಿ ನೋಡಬಾರ್ದು? ಒಂದೇ ನಿಮಿಷ, ನಾನು ಪವನ್ ಅವರು ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೋತೀನಿ. ಬ್ರೇಕ್ನ ನಂತರ ಚರ್ಚೆ ಮುಂದುವರಿಯುತ್ತೆ.